ಅರ್ಜುನ್ನ ಸಾಯಿಸ್ಬಿಟ್ಟೆ ನಿಂಗೋಸ್ಕರ. ಈ ಗೇಮ್ ಬಗ್ಗೆ ನಿನಗೆ ಹೇಗೆ ಗೊತ್ತು? ಯಾರು ನೀನು? ಹೇಳೋ. ರಿಲ್ಯಾಕ್ಸ್ ಇತ್ತು, ಪ್ಲೀಸ್. ನಾನು ಹೇಳೋದನ್ನ ಕೇಳು. ಬಾಸ್ ನಿನ್ನ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡಿ ಡೆಡ್ಲೈನ್ ಕೊಟ್ಟಾಗ ನೀನ್ ಹೇಗ್ ಮಾಡ್ತೀಯ ಅಂತ ಟೆನ್ಷನ್ ಆಯ್ತು. ಆಫೀಸಲ್ಲಿ ಎಲ್ಲರೂ ನಿನ್ನ ಆಡ್ಕೋತಾ ಇರೋದನ್ನ ನೋಡಿ ಪಾಪ ಅನಿಸ್ತು. ನಿನಗೆ ತುಂಬಾ ಒಳ್ಳೆ ನೇಚರ್ ಇದೆ ಸಿತ್ತು. ನನ್ ಡೀಲ್ ನಿನಗೆ ಕೊಡೋಣ ಅಂತ ಮನೆ ಹತ್ರ ಬಂದಿದ್ದೆ. ಕಣ್ಮುಂದೆನೆ ಚೀಟ್ ಮಾಡಿ ಸಿಕ್ಕಾಕೊಂಡಿದ್ರು ಕ್ಷಮಿಸ್ತಾ ಇದ್ದೆ ನೋಡು. ಅಲ್ಲ, ನಿನ್ನಂಥವನು ಯಾವ ಹುಡುಗಿಗೂ ಸಿಗಲ್ಲ. ತುಂಬಾ ಇಷ್ಟ ಆಗೋದೆ ಸಿದ್ದು. ಅವತ್ತು ನಿಮ್ಮ ಅಮ್ಮನ ವಿಷಯದಲ್ಲಿ ನಿನ್ ಫ್ರಸ್ಟ್ರೇಷನ್ನ ಅರ್ಥ ಮಾಡ್ಕೊಂಡು ಸಾರಿ ಹೇಳೋಣ ಅಂತ ನಿನ್ ಮನೆ ಹತ್ರ ಬಂದೆ. ನಿನ್ ಗೇಮ್ ಬಗ್ಗೆ ನೀನ್ ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡೆ. ನಿನ್ ಲೈಫಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನೀನ್ ಡೇಂಜರಸ್ ಟ್ರ್ಯಾಪಲ್ ಸಿಕ್ಕಾಕೊಂಡಿದ್ಯಾ ಅಂತ ಅರ್ಥ ಆಯ್ತು. ಸೊ ಅವಾಗ್ಲಿಂದ ನಿನ್ನ ಅಬ್ಸರ್ವ್ ಮಾಡ್ತಾ ಫಾಲೋ ಮಾಡ್ತಾ ಬಂದೆ. ನಾನ್ ಸತ್ತೋದ್ರೂ ಪರವಾಗಿಲ್ಲ ಸಿದ್ದು. ಐ ವಾಂಟ್ ಯು ಟು ಬಿ ಸೇಫ್. ಇದಕ್ಕಿಂತ ಜಾಸ್ತಿ ನನ್ನ ಪ್ರೀತಿನ ಹೇಗೆ ಹೇಳ್ಬೇಕು ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ನೀನ್ ನಂಬಿದ್ರೆ ನನ್ನನ್ನು ಪ್ರೀತಿಸ್ತೀಯ, ಇಲ್ಲ ಅಂದ್ರೆ ಸಾಯಿಸ್ತೀಯ. ವೆಲ್ ಡನ್ ಸಿದ್ದು, ಕೀಪ್ ಇಟ್ ಅಪ್. ಇನ್ಮೇಲೆ ಏನೇ ವ್ಯವಹಾರ ಇದ್ರು ನಿನ್ನ ಹತ್ರನೇ. ಒನ್ ಫೈನಲ್ ಟಾಸ್ಕ್. ಲೈ, ನಾನು ಅಷ್ಟಕ್ಕೂ ಸಾಯ್ಬೇಕು ಅನ್ಕೊಂಡಿದ್ದೆ. ಯಾಕೆ ನನಗೆ ಪ್ರೀತಿ ಸಿಗ್ದಂಗ್ ಮಾಡ್ತಿದ್ಯಾ ಅಂತ ಆ ದೇವ್ರ ಕಾಲರ್ ಇಟ್ಕೊಂಡು ಕೇಳೋಣ ಅಂತ. ಇಡೀ ಜೀವನ ನಾನು ಹುಡುಕಿದ್ದು ಒಂದು ಜೆನ್ಯೂನ್ ಲವ್ಗೋಸ್ಕರನೇ. ಈಗ ಅದು ನನ್ನ ಮುಂದೆ ಇದೆ. ಸೊ ನೀನ್ ನನ್ನ ದಾರಿಗೆ ಅಡ್ಡ ಬರ್ದೇ ಹೋದ್ರೆ ನಿನ್ ಪ್ರಾಣಕ್ಕೆ ಒಳ್ಳೇದು. ಯಾಕಂದ್ರೆ ಯು ನೋ ಮೈ ಫಕಿಂಗ್ ಪವರ್. ಇವಾಗ ನನ್ನ ಪ್ರೀತಿಗೋಸ್ಕರ ಆ ದೇವ್ರನ್ನ ಬೇಕಾದ್ರೂ ಎದುರಿಸ್ತೀನಿ. ಯು ಆರ್ ಫಕರ್ ಬಟ್ ನಥಿಂಗ್. ಸಿದ್ದು, ಸಿದ್ದು, ಸಿದ್ದು. ಇಲ್ಲಿವರೆಗೂ ನಾನೊಬ್ಬ ಅನ್ಲಕ್ಕಿ ಬಾಸ್ಟರ್ಡ್ ಅನ್ಕೊಂಡಿದ್ದೆ. ಬಟ್ ಐ ಫೀಲ್ ಐ ಆಮ್ ದ ಮೋಸ್ಟ್ ಲಕ್ಕಿಯಸ್ಟ್ ಗಾಯ್ ರೈಟ್ ನೌ. ಯಾಕಂದ್ರೆ ನಿನ್ ಪ್ರೀತಿನ ಕೈಯಾರೆ ತೋರಿಸಿದ್ಯಾ. ಐ ಲವ್ ಯು ತಾರಾ. ಐ ರಿಯಲಿ ಲವ್ ಯು. ಸಿದ್ದುಸ್ ಕಾರ್ ಲಾಸ್ಟ್ ಸೀನ್ ಅಟ್ ಸೂರ್ಯ ಪೇಟೋಲ್ ಸರ್. ಆಮೇಲೆ ಅವನ್ನ ಟ್ರೇಸ್ ಮಾಡೋದಕ್ಕೆ ಆಗಿಲ್ಲ ಸರ್. ಈ ಗೇಮ್ ಅಲ್ಲಿ ಅವನು ತುಂಬಾ ಇಂಪಾರ್ಟೆಂಟ್ ಪ್ಲೇಯರ್. ವಿ ಹ್ಯಾವ್ ಟು ಕ್ಯಾಚ್ ಹಿಮ್. ಆದ್ರೆ ಅವನೇ ಡೆಫಿನೆಟ್ ಆಗಿ ಸಾಯಿಸ್ತಾನೆ. ಬಿ ಕೇರ್ಫುಲ್ ವಿತ್ ಹಿಮ್. ಯಾಕಂದ್ರೆ ಹಿ ಈಸ್ ಇನ್ ಲವ್ ನಾವ್. ಸಿದ್ದು, ಎಲ್ಲಿಗೆ ಕರ್ಕೊಂಡು ಬಂದಿದ್ಯಾ? ಅಷ್ಟಕ್ಕೂ ಯಾವ ಜಾಗ ಆಯ್ತು? ಯಾಕೆ ಇಂಥ ಡೆಡ್ಲಿ ಗೇಮ್ ಮಾಡ್ತಾ ಇದ್ಯಾ? ಹೇಳು. ಬಿಟ್ಬಿಟ್ಟಿದ್ದೀನಲ್ಲ. ಅವ್ರು ನಿನ್ನನ್ ಬಿಡ್ತಾರಾ? ಐ ಡೋಂಟ್ ಗಿವ್ ಅ ಫಕ್ ಎನಿಮೋರ್. ಸಿದ್ದು ಪ್ಲೀಸ್.
ಇಷ್ಟು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿರೋದು ಟು ಎಕ್ಸ್ಪ್ಲೋರ್ ಈಚ್ ಅದರ್. ಪ್ರೀತಿಲಿ ಹುಚ್ಚತನ ಇಲ್ಲ ಅಂದ್ರೆ ಅದು ಪ್ರೀತಿನೇ ಅಲ್ಲ. ನೋಡು, ಆಂಬಿಯನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ. Nature has its own music for its listeners. ಆಹಾ, You know, there is a sound traveling theory. ಓಕೆ. ನಾವು ಸೌಂಡ್ ಜೊತೆ ಟ್ರಾವೆಲ್ ಮಾಡ್ಬೋದು. ಹೌದಾ? Come with me. Come, let's see. ನಮ್ಮ ಇಯರ್ಸ್ ಎಕ್ಸಾಕ್ಟ್ ಆಗಿ ಒಂದು ಮೈಕ್ ತರ ಕೆಲಸ ಮಾಡತ್ತೆ. ಹೀಗೆ ಕಣ್ಮುಚ್ಕೊಂಡು ಕೇಳಿಸ್ಕೊಂಡ್ರೆ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಲೌಡೆಸ್ಟ್ ಸೌಂಡ್ಸ್ಗೆ ನಮ್ಮ ಕಿವಿ ಅಟ್ರಾಕ್ಟ್ ಆಗತ್ತೆ. ಅಬ್ಸರ್ವ್. ಏನ್ ಅನಿಸ್ತಾ ಇದೆ? ಓ ವಾವ್. ಹೇಳು, ನಿನ್ ಕ್ಲೋಸೆಸ್ಟ್ ಸೌಂಡ್ ಯಾವುದು? ನಿನ್ ಹಾರ್ಟ್ ಬಿಡ್ತಾರಾ? What the fuck? Are you serious? ಯಾ.